ಹ್ಯಾಪಿ ಹ್ಯಾಪಿ ಮದುವೆ ದಿವಸ ಐಸ್ ಕ್ರೀಮ್ ಬಂಡಿ ಬಂದೈತೆ ಬಾಪಿ. ನಾನು ಗಾಡಿ ಮುಂದೆ ಹೋಗಿ ಒದ್ದಾಡ್ಬಿಡ್ತೀನಿ. ಅಪ್ಪ ಫ್ರೀಯಾಗಿ ಕೊಡೋದು. ಕಂಜೂಸ್ ಗಂಟೆ ಇದೆ. ಫಸ್ಟ್ ಟೈಮ್ 50 ರೂಪಾಯಿ ಕೊಟ್ಟೈತೆ. ಬಾರ ಲವರ್ಸ್ ಡೇ ದಿನ ಈ ತರ ಆಗ್ಬಾರ್ದಾಗಿತ್ತು ಫ್ರೆಂಡ್ಸ್. ಐಸ್ ಕ್ರೀಮ್ ತಿನ್ನೋಣ ಬನ್ನಿ ಬನ್ನಿ ಅಂತ. ವ್ಯಾಲೆಂಟೈನ್ಸ್ ಡೇ ಫಸ್ಟ್ ಟೈಮ್ ನನ್ಗೆ ಯಾರಾದ್ರೂ ಒಬ್ರು ಈ ತರ ಕಟ್ ಕಳ್ಸಿದ್ದು. ಮಂಗಮ್ಮ ನಾಳೆ ಹೇಳಪ್ಪೆ. ಏನು ರವಿ ಚಂದ್ರ ಫ್ಯಾನ ನೀನು? ಬಟನ್ ಹಾಕಪ್ಪೆ. ನೀನ್ ಹಂಗೆ ತಲೆ ಸುತ್ತ ಬಿದ್ಬಿಡ್ಬೇಕು. ವಿಶ್ವ ಕಾಟ ತಡಿಲಾರ್ದೆ ಅವ್ರ ಅಪ್ಪ ಅಮ್ಮ ಮನೆಯಿಂದ ಆಚೆ ಹಾಕಿರ್ತಾರೆ. ಫ್ರೆಂಡ್ಸ್ ಪಾನಿಪುರಿ ಸೇಲ್ ಮಾಡೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಫ್ರೆಂಡ್ಸ್. ಶಿವಕುಮಾರ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಹ್ಯಾಪಿ ಆಮೇಲೆ ಇನ್ನೊಂದ್ಸಲ ಹೇಳಪ್ಪ, ನಮ್ಮ ಫ್ರೆಂಡ್ಸ್ಗೆ ಅರ್ಥ ಆಗಿಲ್ಲ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಬೆಳಕು ಬಾ. ಹ್ಯಾಪಿ ಹ್ಯಾಪಿ ಮದುವೆ ದಿವಸ. ವೆಡ್ಡಿಂಗ್ ಆನಿವರ್ಸರಿ ನೆಕ್ಸ್ಟ್ ತಿಂಗಳಪ್ಪಿ. ಹ್ಯಾಪಿ ಮದ್ವೆಗಿದ್ದ ದಿವಸ ಅಂತೆ. ಅಪ್ಪಿ ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಏನಪ್ಪಿ? ನನಗೆ ಹೇಳಕ್ ಬರ್ತಾ ಇಲ್ಲ. ಲವರ್ಸ್ ಡೇ, ಪ್ರಪೋಸಲ್ ಡೇ. ನಂಗೆ ವಿಶ್ ಮಾಡು. ಇಷ್ಟೇನಾ? ಚಾಕ್ಲೇಟು ಸಾಯಂಕಾಲ. ಓ ಅದೆಲ್ಲ ಆಯ್ತಾ? ಫ್ರೆಂಡ್ಸ್ ಹೇಳ್ಬೇಕು ಅಂದ್ರೆ ನಾವ್ ಇದೆಲ್ಲ ಸೆಲೆಬ್ರೇಟ್ ಮಾಡ್ಕೊಂಡೇ ಇಲ್ಲ. ಮದ್ವೆದಾಗಿಂದ ನಮ್ ಜೀವನನೇ ವಿಕ್ರವಾಗಿತ್ತು, ವಿಚಿತ್ರವಾಗಿತ್ತು. ಹಾಗಾಗಿ ಇದು ಯಾವ್ದು ಸೆಲೆಬ್ರೇಷನ್ ಇಲ್ಲ ಫ್ರೆಂಡ್ಸ್. ಯಾಕಂದ್ರೆ ನಮ್ಗೆ ಪ್ರತಿದಿನ ವ್ಯಾಲೆಂಟೈನ್ಸ್ ಡೇನೆ ಅಲ್ಲಪ್ಪಿ. ಅಪ್ಪಿ ಏನೋ ಸೌಂಡ್ ಕೇಳಿಸ್ತೈತೆ ಆಚೆ. ಬಾ ಅಲ್ಲಿ ಗೇಟ್ ಹತ್ರ ತೋರಿಸ್ತೀನಿ. ಐಸ್ ಕ್ರೀಮ್ ಬಂಡಿ ಬಂದೈತೆ ಬಾಪಿ. ಬೇಸಿಗೆಯಲ್ಲಿ ಯಾವ ಕೆಮ್ಮು ನೆಗಡಿ ತಲೆನೋವು ಜ್ವರ ಏನು ಬರಲ್ಲ. ಆಕ್ಟಿಂಗು ಪ್ಲೀಸ್. ಯಾರಾದ್ರೂ ಡೈರೆಕ್ಟರ್ ನೋಡಿದ್ರೆ ಚಾನ್ಸ್ ಕೊಡಿ ನನ್ ಗಂಡನ್ಗೆ. ಬಾಪಿ ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ ತಳ್ಳಗ ಬಂಡಿಲ್ ಬಂದಿರೋದು ಐಸ್ ಕ್ರೀಮ್. ಮಳೆಗಾಲ ಚಳಿಗಾಲ ತಿನ್ಬಾರ್ದು. ಇಲ್ಲಿ ಯಾಕೆ ಐಸ್ ಕ್ರೀಮ್ ತಿನ್ಬಾರ್ದು? ಯಪ್ಪನ ಹತ್ರ ಚೆನ್ನಾಗಿರ್ತೈತೆ. ಫ್ರೆಂಡ್ ಚಿಕ್ಕ ವಯಸ್ಸಲ್ಲೆಲ್ಲ ನಾವು ತಿಂತಾ ಇರ್ಲಿಲ್ವಾ? ಅಪ್ಪನ ಅಷ್ಟೇ. ನಾನು ಗಾಡಿ ಮುಂದೆ ಹೋಗಿ ಒದ್ದಾಡ್ಬಿಡ್ತೀನಿ. ಅಪ್ಪ ಫ್ರೀಯಾಗಿ ಕೊಡದೈತೆ ಐಸ್ ಕ್ರೀಮು. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಒಂದು ಲವರ್ಸ್ ಡೇ, ಅದು ಲವ್ ಮ್ಯಾರೇಜ್ ಕಪಲ್ ಒಂದು ಐಸ್ ಕ್ರೀಮ್ ಕೇಳಿದ್ರು ಕೊಡ್ತಾ ಇಲ್ಲ. ಅಪ್ಪನ ಹತ್ರ ನೋಡ್ಕೊಬತ್ತೀನಿ. ಅಪ್ಪನ ನಾನು ಯಾಕೆ ನೋಡಕ್ ಹೋಗ್ಲಿ? ಕಾಸಿಲ್ಲ. ಕಾಸು ಕೊಡಪ್ಪಿ 10 ರೂಪಾಯಿ ಪ್ಲೀಸ್. ಚೇಂಜು ಬೇಗ ಬೇಗ ಹೋಗ್ಬಿಡ್ತಾರೆ. ಥ್ಯಾಂಕ್ಸ್. 50 ರೂಪಾಯಿ ಕೊಡ್ತು. 50 ಐಸ್ ಕ್ರೀಮ್, ಸಾರಿ 5 ಐಸ್ ಕ್ರೀಮ್ ತಗೋ. ತಾಮು ಲ್ಯಾಟ್ರಿ 50 ರೂಪಾಯಿ. ಕಂಜೂಸ್ ಗಂಟೆ ಇದೆ. ಫಸ್ಟ್ ಟೈಮ್ 50 ರೂಪಾಯಿ ಕೊಟ್ಟೈತೆ. ಬಾರೋ ಐಸ್ ಕ್ರೀಮ್ ತಗೊಂತೀನಿ ಬಾ. ಅಯ್ಯಪ್ಪ ಹೋಗ್ಬಿಟ್ಟಿರ್ತಾರೋ ಏನೋ. ಫ್ರೆಂಡ್ಸ್, ನಾವು ಬೇಕ್ರಿನಲ್ಲಿ ಯಾವುದೇ ಐಸ್ ಕ್ರೀಮ್ ತಗೊಂಡು ತಿಂದ್ರು, ಎಷ್ಟೇ ಕಾಸ್ಟ್ಲಿ ಐಸ್ ಕ್ರೀಮ್ ತಗೊಂಡು ತಿಂದ್ರು, ನಾವು ಚಿಕ್ಕ ವಯಸ್ಸಲ್ಲಿ ತಿಂತಾ ಇದ್ವಲ್ಲ ತಳ್ಳೋ ಗಾಡೀಲಿ, ಐಸ್ ಕ್ರೀಮ್ ಟೇಸ್ಟೇ ಬೇರೆ. ನೋಡಿ ಫ್ರೆಂಡ್ಸ್, ಕತ್ಲೆ ಆಯಿತು, ಸಾರಿ ಸಂಜೆ ಆಯಿತು, ಆದರೂ ಇಷ್ಟು ಬಿಸಿಲು. ಅಯ್ಯೋ ಅಯ್ಯಪ್ಪ ಕಾಣಿಸ್ತಾನೇ ಇಲ್ಲ. 3 ದಿನದಿಂದ ಐಸ್ ಕ್ರೀಮ್ ತಂದು ಕೊಡ್ತಾನೆ ಐತೆ ಫ್ರೆಂಡ್ಸ್. ಶಿವ ಕಪ್ ಐಸು, ಕೋನ್ ಐಸು ಅದೆಲ್ಲ ತಿಂದಿದ್ದೀನಿ, ನನಗೇನು ಆಗಲಿಲ್ಲ. ಟಾಮು ಅಯ್ಯಪ್ಪ ಇಲ್ಲ ಯಾವ ಕಡೆ ಹೋಯ್ತು? ನಾವು ಸ್ವಲ್ಪ ಬೇಗ ಬರಬೇಕಿತ್ತು ಫ್ರೆಂಡ್ಸ್. ನನಗೆ ಐಸ್ ಕ್ರೀಮ್ ಇಷ್ಟ. ನೋಡ್ಕೊಬರ್ತೀನಿ ಅಲ್ಲಿ ತನಕ ಹೋಗಿ. ಫ್ರೆಂಡ್ಸ್, ಹೊಸದಾಗಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಇಂದೊಂದು ವೀಡಿಯೋಸು ನೋಡಿ ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಪ್ಲೀಸ್. ಅವ್ರಿಗೂ ಇಷ್ಟ ಆದರೆ ಅವರು ಸಪೋರ್ಟ್ ಮಾಡಲಿ ಆಯಿತಾ? ಅಷ್ಟೇ. ನೋಡಿ ಫ್ರೆಂಡ್ಸ್, ಐಸ್ ಕ್ರೀಮ್ ಅಯ್ಯಪ್ಪ ಹೋಗ್ಬಿಟ್ಟೈತೆ. ಇಲ್ಲಿ ಬಂದು ಜಾಸ್ತಿ ಹೊತ್ತು ಸೌಂಡ್ ಮಾಡ್ತಾಯಿದ್ರು ಫ್ರೆಂಡ್ಸ್ ಅವರು. ಅಂದರೆ ನಾವು ವರ್ಷ 6 ವರ್ಷದಿಂದ ಡೈಲಿ ತೊಗೊಳ್ತಾ ಇದ್ದೆ ಐಸ್ ಕ್ರೀಮು. ಅವ್ರ ಹತ್ರ 10 ರೂಪಾಯಿ ಐಸ್ ಕ್ರೀಮ್ ಐತೆ. ಅದೇ ಫ್ರೆಂಡ್ಸ್, ನಾವು ಚಿಕ್ಕ ವಯಸ್ಸಲ್ಲಿ ತಿಂತಾಯಿದ್ವಲ್ಲ ಅದು ಕೊಡ್ತಾಯಿದ್ರು. ಇವಾಗಿಲ್ಲ ಯಪ್ಪ, ಹೋಯ್ತು. ಇಷ್ಟು ತನಕ ಅಲ್ಲೇ ಸೌಂಡ್ ಮಾಡ್ತಾಯಿದ್ರು. ಅಲ್ಲಿ ಜಾಸ್ತಿ ಹೊತ್ತು ಸೌಂಡ್ ಮಾಡ್ತಾರೆ. ನಾನು ಬಂದು ತಗೊಳ್ತೀನಿ ಅಂತ ಒಂದು 5 ನಿಮಿಷ 10 ನಿಮಿಷ ಇರ್ತಾರೆ. ಇನ್ನೂ ಲೇಟ್ ಆದರೆ ಅವ್ರು ಇರಲ್ಲ, ಹೋಗ್ಬಿಡ್ತಾರೆ. ಬೇಜಾರಾಗ್ತಿದೆ. ಲವರ್ಸ್ ಡೇ ದಿನ ಈ ಥರ ಆಗಬಾರ್ದಾಗಿತ್ತು ಫ್ರೆಂಡ್ಸ್. ವ್ಯಾಲೆಂಟೈನ್ಸ್ ಡೇ ದಿನ ಈ ಥರ ಆಗಬಾರ್ದಾಗಿತ್ತು ಫ್ರೆಂಡ್ಸ್. ಬಾ ಟಾಮ್ ಬಾ. ನಮ್ಮ ಟಾಮನು ಪಾಪ ಆಸೆಯಿಂದ ಬಂದ. ಐಸ್ ಕ್ರೀಮ್ ತಿನ್ನೋಣ ಬನ್ನಿ ಬನ್ನಿ ಅಂತ. ನಿರಾಸೆ ಆಯಿತು ಫ್ರೆಂಡ್ಸ್. ಪಕ್ಕ ಶಿವ ದೇವರೇ ಐಸ್ ಕ್ರೀಮ್ ಬಂಡಿ ಹೋಗ್ಬಿಟ್ಟಿರಲಪ್ಪ ಅಂತ ಬೇಡ್ಕೊಂಡೆ ಕಾಸು ಕೊಟ್ಟೈತೆ. ಅದಕ್ಕೆ ಅಯ್ಯಪ್ಪ ಹೋಗೇ ಬಿಡ್ತು. ಸಂಜೆ ಆಯಿತು ಫ್ರೆಂಡ್ಸ್, ಆದರೂ ಬಿಸಿಲು ಹಿಂಗೆ ಸುಡ್ತೈತೆ. ನೀನೆಂಥ ಪಾಪಿ ಗಂಡ ಗೊತ್ತಾ? ಅಯ್ಯಪ್ಪ ಹೋಗ್ಬಿಟ್ಟೈತೆ. ನೋಡು ಡ್ಯಾನ್ಸ್ ಮಾಡು. ಸರಿ ಬಾ. ಇವತ್ತು ಫ್ರೆಂಡ್ಸ್ ಪಾನಿಪುರಿ ಸ್ಪೆಷಲ್ ಹೇಳ್ಬಾರ್ದಾಗಿತ್ತು. ಲವರ್ಸ್ ಡೇ, ಸಾರಿ ಪ್ರಪೋಸಲ್ ಡೇ. ಏನ್ ಡೇ ಅಪ್ಪ ಇವತ್ತು?
ವ್ಯಾಲೆಂಟೈನ್ಸ್ ಡೇ ಜೋರಾಗಿ ಹೇಳು. ನೀನ್ ಜೋರಾಗಿ ಮಾತಾಡೋ ಪಿ. ವ್ಯಾಲೆಂಟೈನ್ಸ್ ಡೇ. ವ್ಯಾಲೆಂಟೈನ್ಸ್ ಡೇ. ವ್ಯಾಲೆಂಟೈನ್ಸ್ ಡೇ ಅಲ್ಲ, ವ್ಯಾಲೆಂಟೈನ್ಸ್ ಡೇ. ಇವತ್ತಿನ ಸ್ಪೆಷಲ್ ನಾನು ಪಾನಿಪುರಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅಂದರೆ ನಾನು ಸುಮ್ಮನೆ ಏನಂತಾರೆ ಅದನ್ನು ಆಲೂಗಡ್ಡೆ ಗೊಜ್ಜು ರೆಡಿ ಮಾಡ್ಕೊಳ್ಳೋದಷ್ಟೇ. ಗೊಜ್ಜು ಅಲ್ಲ, ಆಲೂಗಡ್ಡೆ ಅದೇನು ಇರ್ತಿದ್ದಲ್ಲ ಫ್ರೆಂಡ್ಸ್, ಅದೆಲ್ಲ ಮಿಕ್ಸ್ ಮಾಡಿ ಮಾಡ್ತಾರಲ್ಲ ಅದನ್ನು ರೆಡಿ ಮಾಡ್ಕೊಳ್ಳೋದಷ್ಟೇ. ಮಿಕ್ಕಿದೆಲ್ಲ ಒಬ್ಬರು ಸಿಸ್ಟರು ನನಗೆ ಇಷ್ಟ ಅಂತ ಪಾಪ ಅವ್ರು ಮಾಡಿಕೊಟ್ರು. ಫುಲ್ ಖುಷಿ ಆಯಿತು ನನಗೆ ಫ್ರೆಂಡ್ಸ್. ಈ ವಿಷಯ ನಾನು ಹೇಳಲಿಲ್ಲ, ನಾನು ಇವತ್ತೇ ಹೇಳೋಣ ಅಂತ ವೆಯ್ಟ್ ಮಾಡ್ತಿದ್ದೆ. ಏನು ಅಂದರೆ ನಾನು ಹೋದ ಭಾನುವಾರ ಬಿಟ್ಟು ಅದ್ರ ಹಿಂದಿನ ಭಾನುವಾರ ಒಬ್ಬರು ಸಿಸ್ಟರ್, ಅವರು ಯೂಟ್ಯೂಬರ್, ಅವ್ರ ಮನೆಗೆ ಹೋಗಿದ್ದೆ. ಅಂದರೆ ಈ ಚಾನಲ್ ವಿಷಯವಾಗೇನೆ ಏನಾದರೂ ರಿಕವರ್ ಮಾಡ್ಕೋಬೋದಾ, ಅವ್ರಿಗೆ ಗೊತ್ತಿತ್ತು, ಒಬ್ರು ಗೊತ್ತಿದ್ರು ಮೊಬೈಲ್ ಅಂಗಡಿಯವರು, ಅವ್ರ ಕಡೆಯಿಂದ ಏನಾದರೂ ರಿಕವರ್ ಮಾಡ್ಕೋಬೋದಾ ಅಂತ ಹೋಗಿದ್ದೆ. ಕೆಂಗೇರಿ ಹತ್ರ ಹೋಗಿದ್ದು, ಒಬ್ಬಳೇ ಬಸ್ಸಲ್ಲಿ ಹೋಗಿದ್ದೆ. ಆವಾಗ ಅಲ್ಲೂ ಪಾಪ ಏನೂ ಪ್ರಯೋಜನ ಆಗಲಿಲ್ಲ. ಅವ್ರ ಮನೇಲಿ ನನಗೆ ಇಷ್ಟ ಅಂತ ಚಿಕನ್ ಸಾಂಬಾರು, ಚಿಕನ್ ಕಬಾಬು, ಮಟನ್ ಸಾಂಬಾರು, ಮತ್ತು ಪಾನಿಪುರಿ ಪೇಸ್ಟು, ಮತ್ತು ಪಾನಿಪುರಿ ಪ್ಯಾಕೆಟು ಇವಿಷ್ಟು ಮಾಡಿದರು ಫ್ರೆಂಡ್ಸ್. ನಾನು ಚಿಕನ್ ಕಬಾಬು, ಈ ಪೇಸ್ಟು ಮತ್ತು ಪಾನಿಪುರಿ ಇದು ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೊಳ್ಳೋದಷ್ಟೇ. ಇವಿಷ್ಟು ನನಗೆ ಕಟ್ ಕಳಿಸ್ತಾರೆ. ನಾನು ಯಾವಾಗಲೂ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಲ್ಲ ಚಿಕನ್ ಕಬಾಬ್ ಇಷ್ಟ, ಪಾನಿಪುರಿ ಇಷ್ಟ ಅಂತ. ಅದಕ್ಕೆ ನನಗೆ ಒಂಥರ ತವ್ರ ಮನೆಗೆ ಹೋಗೋದಕ್ಕೆ ಫೀಲ್ ಕೊಡ್ತು. ಫಸ್ಟ್ ಟೈಮು ನನಗೆ ಯಾರಾದರೂ ಒಬ್ರು ಈ ಥರ ಕಟ್ ಕಳಿಸಿದ್ದು. ಫುಲ್ ಖುಷಿ ಆಯಿತು ನನಗೆ. ಅಂದರೆ ಯಾರ ಮನೆಗಾದರೂ ನಾನು ಸಡನ್ನಾಗಿ ಹೋದರೆ ಹೊಂದ್ಕೊಳ್ಳಲ್ಲ. ನಾನು ಇಷ್ಟು ಮಾತಾಡ್ತೀನಿ ಅಷ್ಟೇ, ಯಾರಿಗೂ ಹೊಂದ್ಕೊಳ್ಳಲ್ಲ ನಾನು. ನನ್ನ ಫ್ರೆಂಡ್ಸ್ ಬಿಟ್ಟರೆ ಇನ್ನು ಯಾರ ಮನೆಗೆ ಹೋದ್ರೂ ಹೊಂದ್ಕೊಳ್ಳಲ್ಲ. ಅವ್ರ ಮನೆಗೆ ಹೋಗಿದ್ದು ನನಗೆ ಬೇರೆ ಮನೆಗೆ ಹೋದಂಗೆ ಅನಿಸಿಲ್ಲ. ಫುಲ್ ಖುಷಿ ಆಯಿತು. ಚೆನ್ನಾಗಿ ಮಾತಾಡಿಸ್ರು, ಚೆನ್ನಾಗಿ ನೋಡಿಕೊಂಡ್ರು. ಕಬಾಬು ಶಿವಾಗೂ ಕಟ್ ಕಳಿಸಿದ್ರು, ಶಿವಾಗೂ ತಿನ್ನಿಸ್ದೆ. ಹೆಂಗಿತ್ತಪ್ಪ ಅವತ್ತು ಕಬಾಬು? ಸೂಪರ್ ಆಗುತ್ತೆ. ಇನ್ನೊಂದ್ಸಲ ಮಾಡ್ಕೊಡ್ಬೇಕಾ? ಹಾಂ, ಅದಕ್ಕೆ ಅಷ್ಟಲ್ಲಿ ಕಾಯ್ಕೊಂಡು ಕೂತವ್ರೆ. ಓಕೆ ಫ್ರೆಂಡ್ಸ್, ಇವಾಗ ಸ್ಪೆಷಲಾಗಿ ನಾನು ಪಾನಿಪುರಿ ಮಾಡ್ತಾಯಿದ್ದೀನಿ. ಪಾನಿಪುರಿನೇ. ಆ ಪೇಸ್ಟ್ ಐತಲ್ಲ ಫ್ರೆಂಡ್ಸ್, ಬೋಟಿ ಐತೆ, ಅದಕ್ಕೆ ಆಲೂಗಡ್ಡೆ ಬಟಾಣಿ ಎಲ್ಲ ಬೇಯಿಸಿ ಅಪ್ಪಿ ಟೇಸ್ಟಿಂಗ್ ಪೌಡ್ರ್ ಬೇಕು. ಇದಕ್ಕೆ ಟೇಸ್ಟಿಂಗ್ ಅಲ್ಲ, ಚಾಟ್ ಮಸಾಲ ಬೇಕು. ಸಾಯಂಕಾಲನೇ ಮಾಡೋ ಇಂಟ್ರೆಸ್ಟೇ ಹೋಗ್ಬಿಡ್ತಿದೆ ಫ್ರೆಂಡ್ಸ್. ಇವಾಗ ನಾನು ಪಾನಿಪುರಿ ಮಾಡಬೇಕು, ಚಾಟ್ ಮಸಾಲ ಬೇಕೇ ಬೇಕು. ನಾನು 2 ಅವರಿಂದ ಕೇಳ್ತಾ ಇದ್ದೀನಿ. 2 ಅವರ್ ಅಲ್ಲ, 2 ದಿನದಿಂದ ಕೇಳ್ತಾ ಇದ್ದೀನಿ. ಯಾಕೆ ಟಮ್ಮ? ಚಾಟ್ ಅಪ್ಪಿ ಪಾನಿಪುರಿ ಚಾಟ್ ಮಸಾಲ ಬೇಕೇ ಬೇಕು ಅಂದಿಲ್ಲ ನಾನು. ಮಂಗಮ್ಮ ನಾಣೆ ಹೇಳಪ್ಪಿ. ಇವ್ರ ಅಮ್ಮ ಹೆಸರು ಮಂಗಮ್ಮ ಫ್ರೆಂಡ್ಸ್, ಅದಕ್ಕೆ ಮಂಗಮ್ಮ ನಾಣೆ ಅಂತ ಹೇಳಿದೆ. ಪಾಪ ಮೊಬೈಲ್ ಸೌಂಡ್ ಮಾತ್ರ ಕೊಡಬೇಡ, ಟಿವಿ ಸೌಂಡ್ ಮಾತ್ರ ಕೊಡಬೇಡ ಫ್ರೆಂಡ್ಸ್. ನಾನೇನೇನೋ ಪ್ಲಾನ್ ಮಾಡ್ಕೊಬಂದೆ ಕೆಲಸದಿಂದ ಬರ್ಬೇಕಾದ್ರೆ. ಇವತ್ತು ಲವರ್ಸ್ ಡೇ ಮಾಡೋ ಇಂಟ್ರೆಸ್ಟೇ ಇರಲಿಲ್ಲ ಫ್ರೆಂಡ್ಸ್. ಅಂದರೆ ಮಾಡೋದು ಏನಿಲ್ಲ, ನಾವಿಬ್ರು ಖುಷಿಯಾಗಿರೋದು ಅದೇ ವ್ಯಾಲೆಂಟೈನ್ಸ್ ಡೇ, ಲವರ್ಸ್ ಡೇ ಅಂತಲೇ ಬರುತ್ತೆ. ವ್ಯಾಲೆಂಟೈನ್ಸ್ ಡೇ ಅನ್ನೋದೆಲ್ಲ ಇತ್ತೀಚೆಗೆ ಕೇಳ್ತಾ ಇರೋದು ಫ್ರೆಂಡ್ಸ್. ಅದಕ್ಕೆ ಮುಂಚೆ ನಾನು ಚಿಕ್ಕ ವಯಸ್ಸಲ್ಲ ಲವರ್ಸ್ ಡೇ ಅಲ್ಲ ಅಷ್ಟೆಲ್ಲ ಕೇಳ್ತಿದ್ದೆ. ಅದಕ್ಕೆ ಅದು ಪದೇ ಪದೇ ಬಾಯಲ್ಲಿ ಬರ್ತಾ ಇರ್ತೈತೆ. ಬೆಳಗ್ಗೆ ನಂಗೆ ಕೆಲಸ ಮಾಡೋಷ್ಟು ಬಿಸಿಲಲ್ಲಿ ಯಾವ ಲವರ್ಸ್ ಡೇ ಸೆಲೆಬ್ರೇಷನ್ ಬೇಡ, ಏನು ಬೇಡ ಅಂತ ಅಂದ್ಕೊಂಡೆ. ಆಮೇಲೆ ಮನೆಗೆ ಬಂದಮೇಲೆ ಮೆಸೇಜಸ್ ನೋಡಿದೆ, ಎಲ್ಲರೂ ವಿಶ್ ಮಾಡ್ತಾಯಿದ್ರು. ಶಿವಣ್ಣ ವಿಶ್ ಮಾಡಿದ್ರಾ ಅಂತೆಲ್ಲ ಕೇಳ್ತಾಯಿದ್ರು. ಆವಾಗ ವಿಶ್ ಮಾಡಿಸ್ಕೊಳ್ಳೋಣ ಅಂತ ವೆಯ್ಟ್ ಮಾಡಿದೆ. ಪರವಾಗಿಲ್ಲ, ವಿಶ್ ಮಾಡ್ತು ಹೆಂಗೋ ಹಿಂಗೋ. ಈಗ ಪಾನಿಪುರಿ ಸ್ಟಾರ್ಟ್ ಮಾಡೋದು. ಬಟಾಣಿ ಎಲ್ಲ ನೆನೆಸಿಟ್ಟಿದ್ದೀನಿ ಫ್ರೆಂಡ್ಸ್. ನಾನು ಬಟಾಣಿ ಕಡಲೆಕಾಳು ಇದ್ರೂ ಚೆನ್ನಾಗಿರುತ್ತೆ. ಅದು ಬೆಳಗ್ಗೆ ಫ್ರೆಂಡ್ಸ್ ನಾನು ವಿಡಿಯೋ ಸ್ಟಾರ್ಟ್ ಮಾಡಿಲ್ಲ, ಕೆಲಸ ಐತಲ್ಲ ಜಾಸ್ತಿ, ಅದಕ್ಕೋಸ್ಕರ. ಮನೆ ಕೆಲಸ ಅಲ್ಲ, ನರ್ಸರಿ ಕೆಲಸ ಆಯಿತು ಜಾಸ್ತಿ, ಅದಕ್ಕೋಸ್ಕರ ಬೆಳಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡಿಲ್ಲ. ಬೆಳಗ್ಗೆ ಕರ್ಮೀನ್ ಸಾರು ಮುದ್ದೆ ಮಾಡಿಟ್ಬಿಟ್ಟೋಗಿದ್ದೆ. ಅದೇನೇ ಇನ್ನೂ ಸ್ವಲ್ಪ ಐತೆ. ಈಗ ಪಾನಿಪುರಿ ಮಾಡ್ತೀನಿ. ಮತ್ತೆ ಅಡುಗೆ ಮಾಡೋ ಪೇಷನ್ಸ್ ನನ್ನ ಹತ್ರ ಇರಲ್ವಲ್ಲ, ಅದನ್ನೇ ತಿಂದೈತೆ ಶಿವ. ಸ್ವಲ್ಪ ಅನ್ನ ಮಾಡಿಕೊಟ್ರೆ ಕರ್ಮೀನ್ ಸಾಂಬಾರ್ಗೆ ಅನ್ನ ಸೂಪರಾಗಿರ್ತೈತೆ ಫ್ರೆಂಡ್ಸ್. ಅದಕ್ಕೆ ಸುಸ್ತಾಯಿತು ಫ್ರೆಂಡ್ಸ್. ಅದಕ್ಕೆ ಐಸ್ ಕ್ರೀಮ್ ತಿಂದಿದ್ರೆ ಇವಾಗ ಫುಲ್ ಎನರ್ಜಿ ಬರ್ತಾಯಿತ್ತು. ಏನು ಮಾಡೋಕ್ಕೆ? ಫೋನ್ ರಿಂಗ್ ಆಗ್ತೈತೆ. ಕಟ್ ಮಾಡಿದೆ. ಮತ್ತೆ ಚಾನಲ್ ಹೋಗ್ಸೋಕ್ಕೆ ಪ್ಲಾನ್ ಮಾಡಬೇಡಪ್ಪ. ಒಂದು ಸಣ್ಣ ಸೌಂಡು ಬರಬಾರ್ದು. ನಿನ್ನೆ ಟಿವಿ ಸೌಂಡ್ ಸ್ವಲ್ಪ ಕೇಳಿಸ್ತಿತ್ತು ಅಂತ ಒಬ್ರು ಸಿಸ್ಟರ್ ಕಾಮೆಂಟ್ ಮಾಡಿದ್ರು. ನನಗೆ ಭಯನೇ ಆಗ್ತೈತೆ. ನೆನ್ನೆ ಊಟ ಮಾಡ್ಬೇಕಾದ್ರೆ ಟಿವಿ ಆನ್ ಆಗಿತ್ತು. ಊಟ ಬಡಿಸ್ಕೋಬೇಕಾದ್ರೆ ನನ್ನ ಸೌಂಡ್ ಬಂತಾ, ಆಮೇಲೆ ಬಂದು ನಾನು ಆಫ್ ಮಾಡಿದೆ. ಏನು ರವಿ ಚಾನಲ್ ಫ್ಯಾನ ನೀನು? ಬಟನ್ ಹಾಕಪ್ಪಿ, ಡೀಸೆಂಟ್ ಆಗಿರೋ ಸ್ವಲ್ಪ. ಲವರ್ಸ್ ಡೇ ದಿನ ಗಂಡನ ಆಚೆ ಓಡಿಸ್ತಾವಳ ಹೆಂಡ್ತಿ ಅಂತ ಅನ್ಕೊಳ್ಳ ಎಲ್ರು. ಹೆಣ್ಣು ಕೆಲಸದಿಂದ ಬಂದು ಸ್ವಲ್ಪ ಪಾತ್ರೆ ಇತ್ತು ತೊಳೆದೆ. ನೋಡಿ ಫ್ರೆಂಡ್ಸ್, ನಾನು ಆಗಲೇ ಎಲ್ಲ ಕ್ಲೀನಾಗಿ ರೆಡಿ ಮಾಡಿಟ್ಟಿದ್ದೆ. ಶಿವಾಗ ಗಜ್ಜಿ ಬಿಜಿ ಮಾಡಬೇಕೈತೆ. ಇವಾಗ ಅದನ್ನ ಕ್ಲೀನ್ ಮಾಡೋಕ್ಕಾಗಲ್ಲ ನನಗೆ. ನಾನು ಮಾತಾಡಿ ಜಾಸ್ತಿ ಆಯಿತು. ಈಗ ಪಾನಿಪುರಿ ಮಾಡೋಣ ಫ್ರೆಂಡ್ಸ್. 2 ಆಲೂಗಡ್ಡೆ ಬೇಯಿಸಕ್ಕೆ ಹಾಕಿದ್ದೀನಿ. ಇಲ್ಲಿ ಬಟಾಣಿ ಉಪ್ಪಾಕಿ ಬೇಯಿಸಕ್ಕೆ ಹಾಕಿದ್ದೀನಿ. ಇವೆರಡು ಚೆನ್ನಾಗಿ ಬೇಯಬೇಕು. ಅಷ್ಟು ನಾವು ಏನೇನು ಬೇಕೋ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳೋದು. ಸ್ಟಫಿಂಗ್ ರೆಡಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆಲೂಗಡ್ಡೆಗೆ ಏನು ಬೇಕು ಪಲ್ಯಕ್ಕೆ, ಅದು ಬಟಾಣಿ ಬದಲು ಕಡಲೆಕಾಳು ಹಾಕೋಬೋದು ಫ್ರೆಂಡ್ಸ್. ಬೇಯಿಸೋಕ್ಕೆ ನೆನೆಸ್ಬಿಟ್ಟು ಅದು ಚೆನ್ನಾಗಿರ್ತೈತೆ. ನನಗೆ ಬೆಳಗ್ಗೆ ಐಡಿಯಾ ಓಡಲಿಲ್ಲ, ಪಾನಿಪುರಿ ಮಾಡೋ ಖುಷಿಗೆ ಬಟಾಣಿನೇ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ನೆನೆಸ್ಬಿಟ್ಟೆ. ಈಗ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇಷ್ಟೇ ಕಟ್ ಮಾಡಿಕೊಂಡ್ರೆ ಸಾಕು. ಇನ್ನು ಮಿಕ್ಕಿದೆಲ್ಲ ಮಸಾಲೆಗಳೇ ಹಾಕ್ಕೋಬೇಕು. ಹಾಗಾಗಿ ಮಸಾಲೆ ಅಂದರೆ ಈಗ ಚಾಟ್ ಮಸಾಲ ತರಿಸ್ಬೇಕು ಶಿವ ಹತ್ರ.
ಮತ್ತು ಅದೇನೋ ಬ್ಲ್ಯಾಕ್ ಸಾಲ್ಟು ಅದೆಲ್ಲ ಅಂತಾರೆ ಫ್ರೆಂಡ್ಸ್. ಅದು ನಾನು ನೋಡಲೂ ಇಲ್ಲ, ಯಾವತ್ತೂ ಅದು ಟ್ರೈ ಮಾಡಲೂ ಇಲ್ಲ. ಅದಿಲ್ಲಿ ಸಿಗ್ತೈತೋ ಇಲ್ಲ ಅಂತಲೂ ಗೊತ್ತಿಲ್ಲ, ಅದಕ್ಕೆ ನಾನು ಅದೇನು ಯೂಸ್ ಮಾಡ್ತಾ ಇಲ್ಲ. ಅವಕ್ಕ ಹೇಳಿದ್ರು ಅದರೊಳಗೇನೆ ಬ್ಲ್ಯಾಕ್ ಸಾಲ್ಟ್ ಎಲ್ಲ ಹಾಕಿದ್ದೀನಿ ಅಂತ, ಹಂಗಾಗಿ ಪರವಾಗಿಲ್ಲ ನಡೀತೈತೆ. ಹುಣ್ಸೆಹಣ್ಣೆ ನೆನ್ಸಿಟ್ಟಿದ್ದೀನಿ ಫ್ರೆಂಡ್ಸ್, ಮೇನ್ ಬೇಕಾಗಿರೋದು ಹುಣ್ಸೆಹಣ್ಣೆ ಪಾನಿಗೆ. ಅದಕ್ಕೆ ಮಸಾಲೆ ಪುರಿ ನನ್ನ ಫೇವ್ರೆಟ್ ಫ್ರೆಂಡ್ಸ್. ನಾನು ಕೊರೋನಾ ಟೈಮಲ್ಲಿ ಎಷ್ಟೊಂದು ರೆಸಿಪೀಸ್ ಮಾಡ್ತಾಯಿದ್ದೆ ಫ್ರೆಂಡ್ಸ್. ಅಂದರೆ ಆಗ ಯಾವುದು ಚಾಟ್ ಮಸಾಲಗಳು, ಅವೇ ಚಾಟ್ ಮಸಾಲ ಅಂಗಡಿಗಳು ಯಾವುದು ತೆಗ್ದಿರ್ತಾ ಇರಲಿಲ್ಲಲ್ಲ, ಗೋಬಿ ಪಾನಿಪುರಿ ಅದು ಇದು ಏನು ಸಿಗ್ತಾ ಇರಲಿಲ್ಲ ಅಂದ್ಬಿಟ್ಟು ಮನೇಲೇ ಮಾಡ್ತಿದ್ದೆ. ಫ್ರೆಂಚ್ ಫ್ರೈಸು ಎಲ್ಲ ಮಾಡ್ತಿದ್ದೆ. ಕೊರೋನಾ ಮುಗೀತು, ಅಂಗಡಿಗಳೆಲ್ಲ ಓಪನ್ ಆಯ್ತಲ್ಲ, ಹಂಗಾಗಿ ಮನೇಲಿ ಮಾಡೋದು ಬಿಟ್ಟೆ. ಟೈಮು ಸಾಕಾಗ್ತಾಯಿಲ್ಲ. ನನ್ನ ಕೆಲಸ ಏನಾದರೂ ಬಿಟ್ಬಿಟ್ರೆ ಡೈಲಿ ಒಂದೊಂದು ಅಡುಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನಿಮಗೆ ಗೊತ್ತಿರೋದೇನೆ, ಆದರೂ ಹೇಳ್ಕೊಡ್ತೀನಿ ಒಂದ್ಸಲ. ಯಾರು ಪಾಪ ಜೋರಾಗಿ ಹೇಳು ಫ್ರೆಂಡ್ಸ್. ಅದನ್ನೇ ಮೈಕೈ ನೋವು ಬಂದರೆ ಆ ಪಾರ್ಟು ಅಯ್ಯೋ ಅಪ್ಪ ಅನ್ಬೇಕು, ಬಾಯಿ ಯಾಕೆ ಅಯ್ಯೋ ಅಪ್ಪ ಅಂತೈತೆ. ಇವತ್ತು ನಾನು ಪಾನಿಪುರಿ ಮಾಡ್ಕೊಡ್ತೀನಾ, ನೀನು ಹಂಗೆ ತಲೆ ಸುತ್ತ ಬಿದ್ದುಬಿಡ್ಬೇಕು. ನಾಳೆಯಿಂದ ಪಾನಿಪುರಿ ಅಂಗಡಿ ಹಾಕೋಣ ನಾವು ಅಂತ ಕೇಳ್ಬೇಕು, ಆ ಥರ ಮಾಡ್ತೀನಿ ನೋಡ್ಕೊ. ಒಂದ್ಸಲ ಮಾಡ್ಕೊಟ್ಟಿದ್ದಲ್ಲ, ಹೆಂಗೆ ತಪ್ಪಿ? ನಾನು ಪಾನಿಪುರಿ ಅಂಗಡಿ ಕೆಲಸ ಮಾಡಿದ್ದೆ. ನೀನು ಕೆಲಸ ಮಾಡಿದ್ಯಾ? ಮತ್ತೆ ಒಂದ್ಸಲ ನಂಗೆ ಪಾನಿಪುರಿ ಮಾಡ್ಕೊಟ್ಟಿಲ್ಲ. ನಮ್ಮದೇ ಇಲ್ಲಿ ಪಾನಿಪುರಿ ಹಾಕೋದು ನೋಡಿ ಫ್ರೆಂಡ್ಸ್, ಪಾನಿಪುರಿ ಅಂಗಡಿಲೂ ಕೆಲಸ ಮಾಡೈತಂತೆ ಶಿವ. ಹಂಗೆ ಪಾನಿಪುರಿ ಆಯ್ತದೆ. ಹೆಂಡತಿಗೆ ಒಂದಿನ ಆದ್ರೂ ಮಾಡ್ಕೊಡ್ಬೋದಾ? ಅದು ಯಾವಾಗ ಚಿಕ್ಕ ವಯಸ್ಸಲ್ಲಿ ಶಿವ ಕಾಟ ತಡಿಲಾರ್ದೆ ಅವ್ರ ಅಪ್ಪ ಅಮ್ಮ ಮನೆಯಿಂದ ಆಚೆ ಹಾಕಿರ್ತಾರೆ ಫ್ರೆಂಡ್ಸ್. ಅವಾಗ ಹೋಗಿ ಕೆಲಸ ಮಾಡೈತೆ, ಎಲ್ಲೆಲ್ಲೋ ಜ್ಯೂಸ್ ಫ್ಯಾಕ್ಟ್ರಿಲೆಲ್ಲ ಕೆಲಸ ಮಾಡೈತಂತೆ. ಆದರೆ ಒಂದು ಕಡೆನೂ ಬಾಳಲಿಲ್ಲ ಅಷ್ಟೇ. ಫ್ಯಾಕ್ಟ್ರಿಗಳೆಲ್ಲ ಕೆಲಸ ಮಾಡಿತ್ತಂತೆ ಫ್ರೆಂಡ್ಸ್, ಒಂದು ವಾರ ಹಂಗೆ. ಪರ್ಮನೆಂಟಾಗಿ ಅಲ್ಲೇ ಕೆಲಸ ಮಾಡಿದರೆ ಹೆಂಗಿರ್ತಾಯಿತ್ತು ಇವತ್ತು. ನೀನು ಹೆಂಡ್ತಿನ ಹೆಂಗೆ ನೋಡ್ಕೋಬೋದಿತ್ತು? ನನ್ನಂತೂ ಮದುವೆ ಆಗ್ತಿರ್ಲಿಲ್ಲ ಬಿಡು ಶಿವ. ಅಲ್ಲೆಲ್ಲಾದ್ರೂ ಕೆಲಸ ಮಾಡ್ತಾ ಇದ್ದೀರಿ, ಒಳ್ಳೆ ಕಡೆ ಹುಡುಗಿ ನೋಡಿ ಮದುವೆ ಆಗ್ತಾ ಇದೆಯಲ್ಲ. ಹೋಗಪ್ಪ, ರೋಡಲ್ಲಿ ಯಾರು ಹೋಗ್ತಿರೋ ಕರ್ಕೊಬರೋಗು, ಪಾನಿಪುರಿ ಸೇಲ್ ಮಾಡೋಣ. ಇನ್ನೂ ಮಾಡಲೇ ಇಲ್ಲ ನಾನು. ಹೋಗಪ್ಪ, ಚಾಟ್ ಮಸಾಲ ನಿನಗೆ ವೇಟಿಂಗು. ತಂದ ತಕ್ಷಣ ಒಂದು 10 ಪ್ಲೇಟ್ ತಿನ್ಬೇಕು ನಾನು, ಹೋಗ್ಬೇಕ. ಎಲ್ಲ ಆಯ್ತು, ಅರ್ಜೆಂಟು, ತಡ್ಕೊಳ್ಳೋದಾಗಲ್ಲ, ಬೇಕೇ ಬೇಕು. ಇಲ್ಲ ಅಂಗಡಿಲಿ ಮುಂದೆ ಅಂಗಡಿಲೇ ಸಿಗ್ತೈತೆ, ಹೋಗು. ಅಪ್ಪಿ ನೀನು ನಾನು ಏನೋ ಹೇಳಿದ್ರೆ ನೀನೇನೋ ತಂದ್ಬಿಡ್ತೀಯ, ಬರ್ಕೊಡ್ತೀನಿ ಕೊಡು. ಎಸ್, ಚಾಟ್ ನೆನ್ಪಿಟ್ಕೋ, ಮಸಾಲ ನೆನ್ಪಿಡ್ತಿತ್ತಲ್ಲ ಹೆಂಗೋ, ಅಲ್ಲೇ ಇಟ್ಟಿದ್ದೀನಿ ನೋಡು. ನನ್ನ ಪಾನಿಪುರಿ ತಾನೇ ಕೊಟ್ಟಿದ್ದು ದುಡ್ಡನ್ನೇ, ಅದು ಮತ್ತೆ ಕಿತ್ಕೋತಾ ಇದೆಯಾ? ಸಾರಿ, ಐಸ್ ಕ್ರೀಮ್ಗೆ. ಲವರ್ಸ್ ಡೇ ಸ್ಪೆಷಲ್ ಏನೂ ತಂದು ಕೊಟ್ಟಿಲ್ಲ. ಪಾರ್ಕ್ ಹೋಗೋಣ, ಫಿಲಮ್ಗೆ ಹೋಗೋಣ. ನಾವು ಲವ್ ಮಾಡ್ಬೇಕಾದ್ರೂ ಹೋಗ್ಲಿಲ್ಲ ಫ್ರೆಂಡ್ಸ್, ಎಲ್ಲೂ ಮದುವೆ ಆದ್ಮೇಲೆ ಹೋಗ್ಲಿಲ್ಲ. ದೇವಸ್ಥಾನ ಒಂದು ಹೋಗ್ತೀವಿ ಅಷ್ಟೇ. ಕೀ ಇತ್ತಾಗಬತ್ತೀಯಾ? ಖಾರ ಬಂದಿ ಸ್ವಲ್ಪ. ಪಾನಿಪುರಿ ಒಳಗೆ ಚೆನ್ನಾಗಿರ್ತೈತೆ ಇದ್ರೆ ತಗೋಬಾ. ಈ ಮುಂದೆ ಕಡೆ ಅಂಗಡಿ ತರಬೇಡ, ಒಂಥರ ಬೂಸ್ಟ್ ಬಂದಿರ್ತೈತೆ ಸ್ಟಾಕು, ಅದನ್ನೇ ತರ್ಕೊಡೋದು ಫ್ರೆಂಡ್ಸ್. ಶಿವ ಮಧ್ಯಾಹ್ನತ್ತು ಡೈಲಿ ಚೋಚ ಅದು ಇದು ತರ್ತೈತಾ? ನಾನು ಹೇಳ್ತಾ ಇರ್ತೀನಿ, ಅದೊಂಥರ ಹಳೇದು ಸ್ಟಾಕ್ ಇದ್ದಂಗೆ ಇರ್ತೈತಿ. ತಿಂತಾರೆ, ತರಬೇಡ ಅಂದ್ರೆ ಅಲ್ಲೇ ತರ್ತೈತೆ. ಮುಂದೆ ಅಂಗಡಿಗೆ ಹೋಗೋಕ್ಕೆ ನಡ್ಕೊಳೋಕ್ಕಾಗಲ್ಲಂತೆ ಫ್ರೆಂಡ್ಸ್. ಎಲ್ಲ ರೆಡಿ ಆಯಿತು. ಈಗ ಪೂರಿ ಒಂದು ಮಾಡಿಕೊಂಡು ಆಮೇಲೆ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಮಿಕ್ಸ್ ಮಾಡಿ ಪೂರಿ ಮಾಡಿಟ್ಕೊಬಿಟ್ರೆ ತಿಂತಾ ಇರೋದೆ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. ಪೂರಿ ಇಲ್ಲಿ ಆಗಲೇ ಹೇಳಿದ್ನಲ್ಲ, ಸಿಸ್ಟರ್ ಕಟ್ ಕಳಿಸಿದ್ದು. ಈಗ ಪೂರಿ ಮಾಡ್ಕೊಬಿಡ್ತೀನಿ. ಚೆನ್ನಾಗಿ ಬೆಂದಿರೋ ಆಲೂಗಡ್ಡೆನ ಸಿಪ್ಪೆ ತೆಗೆದು ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಅದು ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಸ್ವಲ್ಪ ಬಟಾಣಿ, ಖಾರದ ಪುಡಿ 1 ಸ್ಪೂನು, ಧನಿಯಾ ಪುಡಿ 1/2 ಸ್ಪೂನು, ಮತ್ತು ಚಾಟ್ ಮಸಾಲ, ಉಪ್ಪು ಇವಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸುಮ್ಮನೆ ಮಿಕ್ಸ್ ಮಾಡ್ಕೊಳ್ತಾ ಇರೋದಷ್ಟೇ, ನುಣ್ಣಗೆ ಮಾಡ್ತಾ ಇಲ್ಲ. ಬಟಾಣಿ ಎಲ್ಲ ಸಿಗಬೇಕಲ್ಲ, ಹಾಗಾಗಿ ಅದು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸೈಡ್ಗಿಟ್ಟು ಪಾನಿ ಮಾಡ್ಕೊಳ್ಳುವಂಥ ಒಂದು ಚಂಬಲಿ ನೀರು ತಗೊಂಡು ಪಾನಿ ಪೇಸ್ಟ್ 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಹುಣಸೆ ರಸ ಚೆನ್ನಾಗಿ ಕಿವುಚಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನಿಂಬೆ ರಸ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಚಾಟ್ ಮಸಾಲ 1/2 ಸ್ಪೂನ್ ಹಾಕಿ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಬೇಕಾದ್ರೆ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ನೋಡಿಕೊಂಡು ಎಕ್ಸ್ಟ್ರಾ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇ ಪಾನಿ.